ಮೇಲೆ ಎಲ್ಲ ಗಾಯ ಮಾಡವ್ರೆ, ಕಚ್ಚಿ ಕಚ್ಚಿ ಎದೆಗೆ ಕಚ್ಚವ್ರೆ. ಜೀವಂತವಾಗಿ ಬಿಟ್ಟಿದ್ರೆ ಸಾಕಿತ್ತು ಸರ್ ನಮ್ಗೆ. ಅವ್ರು ಯಾರು ಗೈಸ್ ನೋಡಿದ್ರಲ್ಲಪ್ಪ, ಜಸ್ಟಿಸ್ ಫಾರ್ ಖುಷಿ, ಜಸ್ಟಿಸ್ ಫಾರ್ ಖುಷಿ. ಖುಷಿಗೆ ಜಸ್ಟಿಸ್ ಸಿಗುತ್ತಾ? ನ್ಯಾಯ ಸಿಗುತ್ತಾ? ಸಿಗಲ್ಲ ರೀ, ಸಿಗಂಗೆ ಮಾಡಲ್ಲ ಈ ಸೊಳ್ಳೆ ಮಕ್ಕಳಿಗೆ. 14 ವರ್ಷದ ಹುಡುಗಿ, ಸಣ್ಣ ಹುಡುಗಿ ಅನ್ನೋದು. 14 ವರ್ಷದ ಹುಡುಗಿಗೆ ಈ ಸೊಳ್ಳೆ ಮಕ್ಕಳು ರೇಪ್ ಮಾಡ್ಯಾರಂದ್ರೆ ಎಂಥ ಕಾಮಕ್ ಸೊಳ್ಳೆ ಮಕ್ಕಳಾಗಿರ್ಬೋದು. ನಿಮ್ಮಂಥ ಸೊಳ್ಳೆ ಮಕ್ಕಳಿಗೋಸ್ಕರನೇ ಸೊಳ್ಳೆ ಅಂತ ಒಂದು ಏನಪ್ಪ ಹೆಸರನ್ನಿಟ್ಕೊಂಡು ನಿಮ್ಮ ಸಲಕ್ಕೆ ಕಾಯ್ತಿರ್ತಾರೆ. ಹೋಗ್ರಲಿ ಸೊಳ್ಳೆ ಮಕ್ಕಳ, ದುಡ್ಡು ಕೊಟ್ಟು ಕೇಸಲ್ಲಿ ಮಾಡ್ರಿ ಹೋಗಿ. ಎಂಥ ಹೇಳ್ತಿನ ಹರಾಮಿ ಸೊಳ್ಳೆ ಮಕ್ಕಳಿದ್ರೆ ನೀವು. ನಿಮ್ಮಂಥ ಸೊಳ್ಳೆ ಮಕ್ಕಳಿಂದನೇ ನಮ್ಮ ಭಾರತ ದೇಶ ಹಾಳಾಗಿ ಹೊಂಟೈತೆ. ನೋಡೋಣ, ಈಗಾಗಲೇ ಜಸ್ಟಿಸ್ ಫಾರ್ ಖುಷಿ ಖುಷಿ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ ಹುಡುಗಿದೇ ಒಂದು ಪ್ರಚಾರ ಆಗಕತ್ತೈತೆ. ಬಟ್ ನನಗೆ ಕಾಣಿಸ್ಕೊಂಡಿರೋ ಪ್ರಕಾರ ಇದು ಸೋಷಿಯಲ್ ಮೀಡಿಯಾದಲ್ಲ, ನ್ಯೂಸ್ ಚಾನಲ್ಗಳಲ್ಲಿ ಬರ್ತಾ ಇಲ್ಲ. ಇದು ಬರಲ್ಲದು ಅಂದ್ರೆ ಅವ್ರಿಗೆ ಇಂಥವೆಲ್ಲ ಲೆಕ್ಕರೇ ಅಲ್ಲಲ್ಲ. ಅವ್ರಿಗೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳದ್ದು ಅಂಥವ್ರದ್ದು ಆಗ್ಬೇಕು, ಅವಾಗ ಅವರಿಗೆ ಫುಲ್ TRP ಬರ್ತದೆ. ಇಂಥವೆಲ್ಲ ಸುಮ್ಕೆ ಜುಜಿಬ ಅಂತಾರೆ ಅವ್ರು. ಹೋಗ್ಲಿ ಬಿಟ್ಟು ನಮ್ಗೆ ಅವ್ರದ್ದು ಬೇಕಾಗಿಲ್ಲ. ಮೀಡಿಯಾದಲ್ಲೇ ಆ ಹುಡುಗಿಗೆ ನ್ಯಾಯ ಸಿಗಂಗೆ ಮಾಡ್ಬೇಕು ನಾವು. ಈ ವಿಡಿಯೋ ಎಲ್ಲಿ ಕಟ್ಟ ಶೇರ್ ಮಾಡಿದ್ರೆ ನನಗಂತೂ ಗೊತ್ತಿಲ್ಲ. ಶೇರ್ ಮಾಡಿರಿ. ಆ ಸೌಜನ್ಯ ನ್ಯಾಯ ಸಿಕ್ಕೈತೆ ಬಿಟ್ಟೈತೆ ಗೊತ್ತಿಲ್ಲ. ಈ ಹುಡುಗಿಗೆ ನ್ಯಾಯ ಸಿಗಂಗೆ ಮಾಡ್ಬೇಕು. ನಮ್ಮ ಕೈಯಾಗೆ ಐತೆ, ನಮ್ಮ ಕ್ರಿಯೇಟರ್ ಕೈಯಾಗೆ ಐತೆ. ಹೌದಾ ಇಲ್ಲ? ನೀವೇನಾದ್ರೂ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ ಅಷ್ಟು. ಈ ವಿಡಿಯೋ ಅಂತಲ್ಲ, ಯಾವುದೇ ವಿಡಿಯೋ ಬರಲಿ, ಖುಷಿ ಬಗ್ಗೆ ಯಾರೇ ವಿಡಿಯೋ ಮಾಡಿರಲಿ ಎಲ್ಲರಿಗೂ ಶೇರ್ ಮಾಡಿರಿ. ಆಯಿತಾ? ಜೈ ಹಿಂದ್.